ಜಸ್ಟ್ ಒನ್ ಕಾಲ್ ಟೂ ಲೇಟ್. ನೀವು ಗೊತ್ತಾ, ಕೆಲವು ದಿನಗಳು ತುಂಬಾ ಸಾಮಾನ್ಯವಾಗಿ ಆರಂಭವಾಗುತ್ತವೆ. ಅದೇ ರೀತಿ ಹೈದರಾಬಾದ್ ಬಳಿ ನಡೆದ ಆ ದಿನವು ಏನೂ ವಿಶೇಷವಿಲ್ಲ. ಯಾವ ಅಪಾಯವೂ ಇಲ್ಲ, ಯಾವ ಎಚ್ಚರಿಕೆಯೂ ಇಲ್ಲ. ಒಬ್ಬ ಸಾಮಾನ್ಯ ಹುಡುಗಿ, ಅವಳು ಹೊರಗೆ ಹೋಗಲು ಸಿದ್ಧವಾಗುತ್ತಿದ್ದಳು. ತಾನು ಸುಖವಾಗಿರೋ ಹಾಗೆ ಸರಳ ಆಧುನಿಕ ಸಾಮಾನ್ಯ ಡ್ರೆಸ್ ಹಾಕಿಕೊಂಡಿದ್ದಳು. ತನ್ನ ಸ್ಕೂಟರ್ ಮೇಲೆ ಹೊರಟಳು. ಸ್ವಲ್ಪ ದೂರ ಹೋಗಿ ತನ್ನ ಸ್ನೇಹಿತರನ್ನು ಭೇಟಿ ಮಾಡುವ ಜಾಗಕ್ಕೆ ತಲುಪಿದಳು. ಅಲ್ಲಿಂದ ಅವರು ಕ್ಯಾಬ್ನಲ್ಲಿ ಮುಂದಕ್ಕೆ ಹೋಗೋದು ಪ್ಲಾನ್ ಮಾಡಿದ್ದರು. ಹಾಗಾಗಿ ಅವಳು ಸ್ಕೂಟರ್ ಅಲ್ಲಿ ನಿಲ್ಲಿಸಿದಳು. ಸಣ್ಣ ವಿಷಯ ಅನ್ನಿಸಿಕೊಂಡು ಹೆಚ್ಚಾಗಿ ಯೋಚಿಸದೆ, ಆದರೆ ಒಂದು ವಿಷಯ ಅವಳು ಗಮನಿಸಲಿಲ್ಲ. ಆ ಜಾಗ ಸ್ವಲ್ಪ ಒಂಟಿಯಾಗಿತ್ತು. ಜನ ಕಡಿಮೆ, ಬೆಳಕು ಕಡಿಮೆ. ಹತ್ತಿರದಲ್ಲೇ ಒಂದು ಲಾರಿಗೆ ಹತ್ತಿರ ಕೆಲವರು ಕುಳಿತಿದ್ದರು. ಏನೂ ಮಾಡದೆ ಮಾತ್ರ ನೋಡುತ್ತಿದ್ದರು. ಅವರು ಅವಳನ್ನು ನೋಡಿದಾಗ ಅವಳನ್ನು ಒಬ್ಬ ವ್ಯಕ್ತಿಯಾಗಿ ನೋಡಲಿಲ್ಲ, ಮಾತ್ರ ಗಮನಿಸಿದರು. ನೀವು ಗೊತ್ತಾ, ಸೌಂದರ್ಯ ಅಲ್ಲಲ್ಲೂ ಇದೆ. ತಾಯಿ ಬಳಿ, ತಂಗಿ ಬಳಿ, ಹೆಂಡತಿ ಬಳಿ. ಆದರೆ ಅದನ್ನು ನೋಡುವ ಮನಸ್ಸಿನ ಮೇಲೆ ಅವಲಂಬಿತವಾಗಿದೆ. ಒಳ್ಳೆಯ ಮನಸ್ಸಿಗೆ ಅದು ಗೌರವ, ಕೆಟ್ಟ ಮನಸ್ಸಿಗೆ ಅದು ಬೇರೆ ಆಗುತ್ತದೆ. ಆ ದಿನ ಏನೂ ಆಗಲಿಲ್ಲ. ಅವಳು ಸ್ಕೂಟರ್ ಲಾಕ್ ಮಾಡಿ ಸ್ನೇಹಿತರ ಜೊತೆ ಕ್ಯಾಬ್ನಲ್ಲಿ ಹೋದಳು. ಸಮಯ ಕಳೆದಿತು. ಸಂಜೆ ರಾತ್ರಿ ಆಯಿತು. ಅವಳಿಗೆ ಆ ಜಾಗ ಮರೆಯಾಯಿತು. ಆದರೆ ಯಾರಿಗೋ ಆ ಜಾಗ ನೆನಪಿನಲ್ಲಿ ಇತ್ತು. ರಾತ್ರಿ ಗಾಢವಾಯಿತು. ಬೆಳಕು ಕಡಿಮೆಯಾಯಿತು. ಜನರು ಕಡಿಮೆಯಾದರೂ ತಡವಾಗುತ್ತಿತ್ತು. ಅವಳು ಹಿಂದಿರುಗಿದಳು. ಅದೇ ಜಾಗ, ಅದೇ ರಸ್ತೆ. ಆದರೆ ಏನೋ ಬದಲಾಗಿದೆ. ನಿಶ್ಶಬ್ದತೆ ಹೆಚ್ಚಾಗಿ ಕೇಳಿಸುತ್ತಿತ್ತು. ಅವಳು ಸ್ಕೂಟರ್ ಕಡೆ ನಡೆದು ಹೋದಳು. ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದಳು. ಆಗಲಿಲ್ಲ. ಫೋನ್ ತೆಗೆದುಕೊಂಡಳು. ತಾಯಿಗೆ ಕರೆ ಮಾಡಿದಳು. ತಾಯಿ ಹೇಳಿದರು, ಅಲ್ಲಿ ನಿಲ್ಲಬೇಡ, ಸ್ಕೂಟರ್ ಬಿಟ್ಟು ತಕ್ಷಣ ಬಾ. ಸ್ವಲ್ಪ ಹೊತ್ತು ಅವಳು ಕೇಳಿದಳು. ಆದರೆ ನಂತರ ಯೋಚಿಸಿದಳು, ಇನ್ನೂ 2 ನಿಮಿಷ ನಾನು ನೋಡಿಕೊಳ್ಳುತ್ತೇನೆ. ಆ ಕ್ಷಣ ತುಂಬಾ ಚಿಕ್ಕದಾಗಿ ಅನ್ನಿಸಿತು. ಆದರೆ ಅದೇ ಕ್ಷಣ ಎಲ್ಲವೂ ಬದಲಾಗಿದೆ. ಅವರು ಹತ್ತಿರಕ್ಕೆ ಬಂದರು. ಸಾಮಾನ್ಯವಾಗಿ, ಮೇಡಮ್, ಪ್ರಾಬ್ಲಮ್? ಸೌಜನ್ಯದಿಂದ ಮಾತನಾಡಿದರು. ಪಂಕ್ಚರ್ ಆಗಿದೆ, ಹತ್ತಿರದಲ್ಲಿ ಶಾಪ್ ಇದೆ, ನಾವು ಸರಿಪಡಿಸುತ್ತೇವೆ. ಆ ಸಮಯದಲ್ಲಿ ಅವಳಿಗೆ ಸುರಕ್ಷಿತ ಆಯ್ಕೆ ಇತ್ತು. ಆದರೆ ಇದು ಸುಲಭ ಅನ್ನಿಸಿತು. ಕೆಲವೊಮ್ಮೆ ಅಪಾಯ ಭಯವಾಗಿ ಬರುವುದಿಲ್ಲ, ಸಹಾಯವಾಗಿ ಬರುತ್ತದೆ. ಅವಳು ಸ್ಕೂಟರ್ ಕೊಟ್ಟಳು. ಕಾಯುತ್ತಿದ್ದಳು. ಮೊದಲು ಎಲ್ಲವೂ ಸರಿಯೇ ಅನಿಸಿತು. ಆದರೆ ಸ್ವಲ್ಪ ಸಮಯದ ನಂತರ ಏನೋ ಬದಲಾಗಿದೆ. ಒಬ್ಬನು ಹತ್ತಿರಕ್ಕೆ ಬಂದ, ಇನ್ನೊಬ್ಬನು ನೋಡುತ್ತಲೇ ಇದ್ದ. ಅವರ ಮಾತು ಬದಲಾಗಿದೆ. ಸ್ಪಷ್ಟವಾಗಿ ತಪ್ಪಾಗಿರಲಿಲ್ಲ, ಆದರೆ ಸುಖಕರವಾಗಿರಲಿಲ್ಲ. ಆ ಸಮಯದಲ್ಲಿ ಅವಳು ಅನುಭವಿಸಿದಳು ಆ ಸಣ್ಣ ಭಾವನೆ, ಏನೂ ಸರಿಯಿಲ್ಲ. ನಿಮಗೆ ಗೊತ್ತಿರುವ ಆ ಭಾವನೆ, ಏನೂ ಆಗಿಲ್ಲ. ಆದರೂ ಮನಸ್ಸು ಹೇಳುತ್ತದೆ ಹೋಗು. ಆ ಕ್ಷಣ ಕೊನೆಯ ಅವಕಾಶವಾಗಿತ್ತು. ರಸ್ತೆ ಖಾಲಿ, ಯಾರೂ ಇಲ್ಲ, ಕೈಯಲ್ಲಿ ಫೋನ್. ಆ ಕೆಲವು ಕ್ಷಣಗಳು ಗೊಂದಲವಾಗಿದ್ದವು. ಕೆಲವೊಮ್ಮೆ ಅಪಾಯ ಹಠಾತ್ ಬರುವುದಿಲ್ಲ, ಸಣ್ಣ ಎಚ್ಚರಿಕೆ ಕೊಡುತ್ತದೆ. ನಾವು ಅದನ್ನು ಕಡೆಗಣಿಸಿದರೆ ತಡವಾಗುತ್ತದೆ. ನೀವು ಗೊತ್ತಾ, ಅವರು ಏನು ಮಾಡಿದರು? ನಿಜವಾಗಿಯೂ ಅರ್ಥ ಮಾಡಿಕೊಂಡರೆ ಒಂದೇ ಭಾವನೆ ಬರುತ್ತದೆ, ಇದು ಮತ್ತೆ ಯಾವತ್ತೂ ಆಗಬಾರದು. ಆ ಕ್ಷಣದಿಂದ ನೀವು ಜಾಗರೂಕರಾಗುತ್ತೀರಿ. ಯಾರಾದರೂ ಹೇಳಿದರಿಂದಲ್ಲ, ನೀವು ಅನುಭವಿಸಿದ ಕಾರಣ. ಆ ರಾತ್ರಿ ಏನೋ ಕಳೆದು ಹೋಯಿತು, ಮತ್ತೆ ಮರಳಿ ಬರದು. ಅವಳ ಮನೆಯಲ್ಲಿ ಫೋನ್ ಮೊಳಗುತ್ತಲೇ ಇತ್ತು. ತಾಯಿ ಮತ್ತೆ ಮತ್ತೆ ಕರೆ ಮಾಡಿದರು. ಯಾವ ಉತ್ತರ ಇಲ್ಲ. ಚಿಂತೆ, ಭಯವಾಯಿತು. ಸಹಾಯಕ್ಕಾಗಿ ಕರೆ ಮಾಡಿದರು. ಕೆಲವರು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ, ಕೆಲವರು ತಡ ಮಾಡಿದರು. ಆದರೆ ಒಂದು ಸ್ಥಳ ಗಂಭೀರವಾಗಿ ತೆಗೆದುಕೊಂಡಿತು. ಅವರು ಹುಡುಕಲು ಆರಂಭಿಸಿದರು. ಇದು ಮೊದಲು ಆಗಿದ್ದರೆ ಬಹುಶಃ ಈ ಕಥೆ ಬೇರೆ ಆಗುತ್ತಿತ್ತು. ಮುಂದಿನ ಬೆಳಗ್ಗೆ ಆ ಜಾಗ ಮಾತ್ರ ಇರಲಿಲ್ಲ. ಜನ ಸೇರಿದರು. ಧ್ವನಿ ಏರಿತು. ಆದರೆ ಅವಳು ಹಿಂತಿರುಗಲಿಲ್ಲ. ಅಪಾಯ ಒಂದು ದೊಡ್ಡ ಕ್ಷಣದಲ್ಲಿ ಬರುವುದಿಲ್ಲ, ಸಣ್ಣ ಸಣ್ಣ ಕ್ಷಣಗಳಲ್ಲಿ ಬರುತ್ತದೆ. ಸಣ್ಣ ತಡೆಗಳು, ಸಣ್ಣ ನಿರ್ಧಾರಗಳು. ಆ ಸಣ್ಣ ಕ್ಷಣಗಳು ಹಿಂತಿರುಗಲಾಗದಷ್ಟು ದೊಡ್ಡದಾಗಿದ್ದವು. If this story touched your heart, please take a moment to like this video, subscribe to our channel and press the bell icon so you never miss another meaningful story. And share this video with your friends and family because one good story can change one life. Your support helps us create more and life-changing videos. Thank you for being part of this journey.